ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿಎಂ ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾವು ಕರ್ನಾಟಕ ಸಾಲ ಮುಕ್ತ ಅಭಿಯಾನ ಅಂತ ರಾಜ್ಯಾದ್ಯಂತ ಹೋರಾಟ ಮಾಡಿದ್ವಿ. ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಎಲ್ಲ ಹೋರಾಟ ಮಾಡಿ ಎಲ್ಲ ಡಿಸ್ಟಿಕ್ಗಳಲ್ಲಿ ಎಲ್ಲ ಮಹಿಳೆಯರಿಗೆಲ್ಲ ತಗೊಂಡು ಡಿಸಿಗಳಿಗೆಲ್ಲ ಮನವಿ ಕೊಡೋ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಒಂದು ಕ್ರಮ ತಗೋಬೇಕು ಅಂತ ಹೇಳಿ ಎಚ್ಚೆತ್ಕೊಂಡಿರೋದು ನಮಗೆ ಸಂತೋಷದ ವಿಷಯ ಆಗಿದೆ. ಇದಕ್ಕೆ ನಾವು ಸರ್ಕಾರವನ್ನು ಸ್ವಾಗತಿಸ್ತೀವಿ. ಯಾಕಂತ ಹೇಳಿದ್ರೆ, ನಾನು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಾಗಲೂ ಕೂಡ ನಮ್ಮ ಎಜೆಂಡಾ ಇದು ಸಾಲ ಮುಕ್ತ ಮಾಡೋ ಅಂತ ಎಜೆಂಡಾ ಆಗಿತ್ತು. ಹಾಗಾಗಿ ಒಂದು ವರ್ಷದಿಂದ ನಾನು ಇದು ಶುರು ಮಾಡಿದ್ದಂತ ಕೆಲಸ ಇವತ್ತು ರಾಜ್ಯ ಮಟ್ಟಕ್ಕೆ ತಲುಪಿದೆ. ಪ್ರತಿಯೊಂದು ಮಿನಿಸ್ಟ್ರು, ಪ್ರತಿಯೊಬ್ಬ ಶಾಸಕರಿಗೆ ಇದು ತಲುಪಿದೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಸಂತೋಷದ ವಿಷಯ. ಇದ್ರ ಜೊತೆಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕರ್ನಾಟಕ ಸಾಲ ಮುಕ್ತ ಅಭಿಯಾನದಿಂದ ನಾವು ನಮ್ಮ ಫೈಲ್ ಅನ್ನು ಸಬ್ಮಿಟ್ ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಆಮೇಲೆ ಗೃಹ ಸಚಿವರಿಗೆ. ನಾವು ಎಲ್ಲರಿಗೂ ಕೂಡ ಒಂದೊಂದು ಫೈಲ್ ಅನ್ನು ಸಬ್ಮಿಟ್ ಮಾಡಿದ್ದೀವಿ ಇದ್ರ ವಿಚಾರವಾಗಿ. ಆಮೇಲೆ ನಾವು ಇವರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ, ರಾಜ್ಯದಲ್ಲಿ ಕರ್ನಾಟಕ ಸಾಲ ಮುಕ್ತ ಅಭಿಯಾನದಿಂದ ಎಲ್ಲರಿಗೂ ಕೂಡ ಯಾವುದೇ ಈಗ 3 ಜನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಮೇಲೆ ಗೃಹ ಸಚಿವರಿಗೂ ಯಾರ್ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅಂತ ವಿವರಣೆಗಳು ಕೂಡ ನಾವು ತಂದು ನಿಮ್ಮಲ್ಲಿ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದೀವಿ. ಇದೇ ರೀತಿ ನಮ್ಗೆ ರಾಜ್ಯದ ಜನಗಳು ನನಗೆ ನನ್ನ ಬೆಂಬಲ ಕೊಡಬೇಕಾಗಿರೋದು ಯಾವ ರೀತಿ ಅಂತ ಹೇಳಿದ್ರೆ, ಕರ್ನಾಟಕ ಸಾಲ ಮುಕ್ತ ಅಭಿಯಾನ ಅಪ್ಲಿಕೇಶನ್ ಫಾರಂ ಅನ್ನು ಫಿಲ್ ಮಾಡಿಕೊಟ್ರೆ ನಾವು ಇಲ್ಲಿ ವಿಧಾನಸೌಧದಲ್ಲಿ ತಂದು ಸಬ್ಮಿಟ್ ಮಾಡಬಹುದು. ಆ ಸಬ್ಮಿಟ್ ಮಾಡೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಈ ಮೈಕ್ರೋ ಫೈನಾನ್ಸ್ ಗಳ ವಿರುದ್ಧ ಹೋರಾಟ ಮಾಡಿ ಇವರುಗಳಿಗೆ ಕಠಿಣವಾದ ಕಾನೂನು ತರೋಕ್ಕಿಂತ ಜೊತೆಗೆ 70% ಅಷ್ಟು ಸಾಲ ಮನ್ನಾ ಮಾಡಬಹುದು ಮಹಿಳೆಯರದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಕೆಲಸ ಮಾಡಿದೆ. 12,770 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿದೆ. ಇದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಮಹಿಳೆಯರದು 70% ಸಾಲವನ್ನು ನಾವು ಮನ್ನಾ ಮಾಡಿಸಬಹುದಾಗಿದೆ. ಇದು ಮನ್ನಾ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕು, ನಮ್ಗೆ ಅಪ್ಲಿಕೇಶನ್ ಹಾಕಿದ್ರೇನೆ ನಾನು ಇಲ್ಲಿ ತಂದು ಸಬ್ಮಿಟ್ ಮಾಡಕ್ಕಾಗೋದು. ಇಲ್ಲಿ ಸಬ್ಮಿಟ್ ಮಾಡಿದ್ರೇನೆ ಇವರು ಚರ್ಚೆಗೆ ಕಾರಣವಾಗೋದು. ಇವತ್ತು ಸರ್ಕಾರ ಎಚ್ಚೆತ್ಕೊಂಡಿರೋದು ನನ್ನ ಈ ಒಂದು ಕೆಲಸದಿಂದ ನನಗೆ ಬಹಳ ಹೆಮ್ಮೆ ಆಗಿದೆ. ಹಾಗೇನೆ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಕೊಡೋದ್ ಮುಖಾಂತರ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಕೊಡೋ ಮುಖಾಂತರ, ಹಾಗೆ ಉಪಮುಖ್ಯಮಂತ್ರಿಗೆ ಮನವಿ ಕೊಡೋ ಮುಖಾಂತರ, ಗೃಹ ಸಚಿವರಿಗೆ ಮನವಿ ಕೊಡೋ ಮುಖಾಂತರ ನಾನು ಕೇಳ್ಕೊಳ್ಳೋದೇನಂದ್ರೆ, ಇವತ್ತು ಇವರು ಮೈಕ್ರೋ ಫೈನಾನ್ಸ್ ಅವರು ರೌಡಿಸಮ್ ಏನ್ ತೋರಿಸ್ತಾ ಇದ್ದಾರೆ, ಮನೆಗಳ ಹತ್ರ ಬಂದು ಮಹಿಳೆಯರಿಗೆಲ್ಲ ಅವಮಾನ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಫೋನ್ಗಳ ಕಾಲ್ ಮುಖಾಂತರ ಎಲ್ಲ ಹೆದರಿಸಿ, ಮುಖ್ಯವಾಗಿ ಇದರಲ್ಲಿ ಇರೋದು ಯಾವ ರೀತಿ ಅಂತ ಹೇಳಿದ್ರೆ, ಯಾವುದೇ ರೀತಿ ಸಾಲ ಪಡೆದ್ರು ನೀವು ಹೆದರೋ ಅಂತ ಅವಶ್ಯಕತೆ ಇಲ್ಲ. ಈ ಕಂಪನಿ NBFC ಅಂತಾರೆ ಇದಕ್ಕೆ. ಈ ಕಂಪನಿಗಳು ಸಾಲ ಕೊಡೋದು ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ 2007, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಪ್ರಕಾರ ಯಾವುದೇ ರೀತಿಯ ನೀವು EMI ಕಟ್ಟಿಲ್ಲ ಸಮಯದಲ್ಲಿ 3 ತಿಂಗಳು ನೀವು EMI ಕಟ್ಟಿಲ್ಲ ಅಂತ ಹೇಳಿದ್ರೆ ಇವರು ನಿಮ್ಗೆ ನೋಟಿಸ್ ಕಳಿಸ್ಬೇಕು. ಆ ನೀವು ನೋಟಿಸ್ಗೂ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವರು ನಿಮ್ಮ ಮೇಲೆ ನಿಮ್ಮ ಅಕೌಂಟ್ ಅನ್ನ NPA ಮಾಡಿ ಇದನ್ನ EP ಫೈಲ್ ಮಾಡಿ ಲೋಕ್ ಅದಾಲತಿಂದ ನೋಟಿಸ್ ಕೊಡಬೇಕು. ಲೋಕ್ ಅದಾಲತಿಂದ ಬರುವಂತ 3 ನೋಟಿಸ್ಗೆ ನೀವು ಉತ್ತರಿಸಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಕಾನೂನವಾದ ಕ್ರಮ ತಗೋಬಹುದು. ಈ ಸರ್ಕಲ್ ನಡ್ಸಕ್ಕೇನೆ 1 ವರ್ಷ ಬೇಕಾಗುತ್ತೆ. ಆದ್ರೆ 1 EMI ಕಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮೇಲೆ ಬಂದು ಟ್ರಬಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಗೈಡ್ಲೈನ್ ಕೊಟ್ಟ ಹಾಗೆ ರಾಜ್ಯದ ಪೊಲೀಸು ಕೂಡ ಇನ್ನು ಮೇಲೆ ಎಚ್ಚೆತ್ಕೊಂಡು ಇವರ ಮೇಲೆ ಕ್ರಮ ತಗೊಳಕ್ ಮುಂದಾಗಿದೆ. ಎಲ್ಲಾ ಮಹಿಳೆಯರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಕರ್ನಾಟಕ ಸಾಲ ಮುಕ್ತ ಅಭಿಯಾನಕ್ಕೆ ಇಲ್ಲಿ ಗಂಟ ಸರ್ಕಾರ ಎಚ್ಚೆತ್ಕೊಂಡು ಇದು ಒಂದು ಕ್ರಮ ತಗೊಳಕ್ ಮುಂದಾಗಿರೋದು. ನೀವೆಲ್ಲರೂ ಕೂಡ ನನಗೆ ಸಹಕಾರ ನೀಡಬೇಕು. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಂಡು ಬಂದು ನನಗೆ ತಂದು ಕೊಟ್ರೆ ನಾನು ಇಲ್ಲಿ ಮುಖ್ಯಮಂತ್ರಿಗಳ ಆಫೀಸು ಮತ್ತೆ ಉಪಮುಖ್ಯಮಂತ್ರಿಗಳ ಆಫೀಸು ಮತ್ತೆ ಹೋಮ್ ಮಿನಿಸ್ಟರ್ ಅವರ ಆಫೀಸ್ಗೂ ಕೂಡ ನಾನು 3 ಜನಕ್ಕೂ ತಲುಪಿಸಿ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಯಾವ ರೀತಿ ಇವತ್ತು ನಡೆಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ. ಇದನ್ನ ನಾವು ಮುಂದುವರಿಸಬೇಕು. ಇದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಸಿಎಂ ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಸ್ನೇಹಿತರೆ, ಕರ್ನಾಟಕ ಸಾಲ ಮುಕ್ತ ಅಭಿಯಾನಕ್ಕೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಫಾರಂ ಬರುತ್ತೆ, ಫಿಲ್ ಮಾಡಿ ಯಂಗ್ಸ್ಟಾರ್ ಪಾರ್ಟಿ ಆ್ಯಪ್ಗೆ ಈ ಕೂಡಲೇ ಕಳಿಸ್ಕೊಡಿ.